ಒಡಿಶಾದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಸಹಭಾಗಿತ್ವದಲ್ಲಿ ನಡೆದ 84ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಪುರುಷ ಹಾಗೂ ಮಹಿಳಾ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡವು ರಾಷ್ಟ್ರೀಯ ಮಟ್ಟದಲ್ಲಿ ಆಳ್ವಾಸ್ ವಿದ್ಯಾರ್ಥಿಗಳ ಸಾಧನೆಯಿಂದ ಸತತ 8ನೇ ಬಾರಿಗೆ ಸಮಗ್ರ ಚಾಂಪಿಯನ್ಶಿಪ್ ಪಟ್ಟ ಮುಡಿಗೇರಿಸಿಕೊಂಡಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಪುರುಷ ಹಾಗೂ ಮಹಿಳೆಯರ 2 ವಿಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪುರುಷರ ವಿಭಾಗದಲ್ಲಿ 48 ಹಾಗೂ ಮಹಿಳೆಯರಲ್ಲಿ 73 ಅಂಕಗಳೊಂದಿಗೆ ಒಟ್ಟು 121 ಅಂಕ ಪಡೆದು 2 ವಿಭಾಗದ ಸಮಗ್ರ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ 2 ವಿಭಾಗಗಳಲ್ಲಿ ಒಟ್ಟು 5 ಚಿನ್ನ, 5 ಬೆಳ್ಳಿ, 7 ಕಂಚಿನ ಪದಕದೊಂದಿಗೆ ಒಟ್ಟು 17 ಪದಕವನ್ನು ಪಡೆದುಕೊಂಡಿತು. ಪದಕ ವಿಜೇತ ಎಲ್ಲ ವಿದ್ಯಾರ್ಥಿಗಳು ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾರೆ. 2024ರವರೆಗೆ ನಡೆದ ಎಲ್ಲ ರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ನಿರ್ಮಿಸಿರುವ 6 ನೂತನ ಕೂಟ ದಾಖಲೆಗಳು ಆಳ್ವಾಸ್ ವಿದ್ಯಾರ್ಥಿಗಳ ಕೊಡುಗೆಯಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆಳ್ವಾಸ್ ಸಂಸ್ಥೆ ಬಹಳ ದೊಡ್ಡ ಈ ಸಲ ಸಾಧನೆ ಮಾಡಿ ಬಂದಿದೆ. ಇಡೀ ಒಂದು ಮಂಗಳೂರು ಯೂನಿವರ್ಸಿಟಿ ಈ ಸಲ 8ನೇ ಬಾರಿಗೆ ಮಂಗಳೂರು ಯೂನಿವರ್ಸಿಟಿ ಸಮಗ್ರ ಚಾಂಪಿಯನ್ಶಿಪ್ ಹೊಡೆದಿದ್ದು 8ನೇ ಬಾರಿ ನಮ್ಮದು ಆಗೋದು. ಇದು ಕಂಟಿನ್ಯೂಸ್ ಆಗಿ 8ನೇ ಬಾರಿ. ಮಂಗಳೂರು ವಿವಿನಿ ಪ್ರದರ್ಶಿಸಿದಂಥ ಪುರುಷರ ಮತ್ತು ಮಹಿಳೆಯರ 81 ಕ್ರೀಡಾಪಟುಗಳ ತಂಡದಲ್ಲಿ 73 ವಿದ್ಯಾರ್ಥಿಗಳು ಆಳ್ವಾಸ್ ಸಂಸ್ಥೆಯವರು. ಆಮೇಲೆ 2 ವಿಭಾಗದಲ್ಲಿ ಒಟ್ಟು 5 ಚಿನ್ನ, 5 ಬೆಳ್ಳಿ, 7 ಕಂಚಿನ ಪದಕದೊಂದಿಗೆ ಒಟ್ಟು 17 ಪದಕಗಳ ಬೇಟೆ. ಪದಕ ವಿಜೇತರಲ್ಲೆಲ್ಲರೂ ಆಳ್ವಾಸ್ನ ವಿದ್ಯಾರ್ಥಿಗಳು. ಪದಕ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳು ಆಳ್ವಾಸ್ನ ವಿದ್ಯಾರ್ಥಿಗಳು. ಆಳ್ವಾಸ್ ವಿದ್ಯಾರ್ಥಿಗಳಿಂದ ಈ ಸಲ 2 ನೂತನ ಕೂಟ ದಾಖಲೆ, 1 ಕೂಟ ದಾಖಲೆಯನ್ನು ಉತ್ತಮಪಡಿಸಿಕೊಂಡಂಥ ಹಿರಿಮೆ ಈ ವರ್ಷ ಆಗಿದೆ. ಆಳ್ವಾಸಿನ ಮಂಜು ಯಾದವ್ ಮತ್ತು ಮಹಿಳಾ ವಿಭಾಗದ ಆಳ್ವಾಸ್ನ ಮಂಜು ಯಾದವ್ ಮಹಿಳಾ ವಿಭಾಗದ ಬೆಸ್ಟ್ ಅಥ್ಲೆಟಿಕ್ ಗೌರವಕ್ಕೆ ಭಾಜನರಾಗಿದ್ದಾರೆ. ಈ ಮೀಟ್ನ ಬೆಸ್ಟ್ ಅಥ್ಲೆಟಿಕ್ ರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಮಂಗಳೂರು ವಿವಿಯ ಹೆಸರಿನಲ್ಲಿ 6 ನೂತನ ಕೂಟ ದಾಖಲಿದೆ. ಇದು ಎಲ್ಲವೂ ಆಳ್ವಾಸ್ ಹೆಸರಲ್ಲಿದೆ. ಯೂನಿವರ್ಸಿಟಿ ಇದು ಯಾವುದು ಯೂನಿವರ್ಸಿಟಿ ಆಫ್ ಮೆಡ್ರಾಸ್ 87 ಪಾಯಿಂಟ್, ಥರ್ಡ್ ಬಂದ ಪಂಜಾಬ್ ಯೂನಿವರ್ಸಿಟಿ 84.5 ಪಾಯಿಂಟ್. ಕೇಳಿದ್ರೆ ಮ್ಯಾಂಗ್ಳೂರು ಯೂನಿವರ್ಸಿಟಿ 121 ಪಾಯಿಂಟ್ನೊಟ್ಟಿಗೆ ಇವತ್ತು ಸಮಗ್ರ ಪ್ರಶಸ್ತಿ ಬಂದದ್ದು. 121 ಪಾಯಿಂಟ್. ಯೂನಿವರ್ಸಿಟಿ ಆಫ್ ಮೆಡ್ರಾಸ್ 87 ಪಾಯಿಂಟ್, ಸೆಕೆಂಡ್ ಬಂದದ್ದು 87 ಪಾಯಿಂಟ್. ಎಷ್ಟು ಡಿಸ್ಟೆನ್ಸ್ ಉಂಟು ನೋಡಿ. ಮಂಗಳೂರು ಯೂನಿವರ್ಸಿಟಿಗೆ 121 ಪಾಯಿಂಟ್ ಟೆಕ್ನಾಲಜಿ ಅಲ್ಲಿ ಇದು ಮೀಟ್ ಆದ್ದು 26ರಿಂದ 30ರವರೆಗೆ. ಇದರಲ್ಲಿ ಮಹಿಳಾ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಮಂಗಳೂರು ವಿ ತಂಡವು ರಾಷ್ಟ್ರೀಯ ಮಟ್ಟದಲ್ಲಿ ಆಳ್ವಾಸ್ ವಿದ್ಯಾರ್ಥಿಗಳ ಸಿಂಹಪಾಲನ ಕೊಡುಗೆಯಿಂದ ಸತತ 8ನೇ ಸಮಗ್ರ ಚಾಂಪಿಯನ್ಶಿಪ್ ಪಟ್ಟೇರಿಯಿತು. ಪುರುಷರ ಮತ್ತು ಮಹಿಳೆಯರ 2 ವಿಭಾಗದಲ್ಲಿ ಮಂಗಳೂರು ವಿ 48 ಪಾಯಿಂಟ್ ಮತ್ತು 73 ಪಾಯಿಂಟ್ ಅಂಕಗಳೊಂದಿಗೆ ಒಟ್ಟು 121 ಅಂಕಗಳೊಂದಿಗೆ 2 ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಇದು ಪಡೆದಿದೆ. ಇದು ಯಾವ ಪದಕಗಳ ವಿವರಗಳನ್ನು ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ.